ಅಶ್ಲೀಲ ಕಮೆಂಟ್ಸ್ಗಳ ವಿರುದ್ಧ ಮೋಹಕ ತಾರೆ ಸಿಡಿದೆದ್ದಿದ್ದಾರೆ. ಮುಖ್ಯವಾಗಿ ದರ್ಶನ್ ಫ್ಯಾನ್ಸ್ ವಿರುದ್ಧ ನಿಗಿ ಕೆಂಡವಾಗಿಬಿಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಕೆಂಡಾಮಂಡಲ, ಡಿ ಫ್ಯಾನ್ಸ್ ವಿರುದ್ಧ ರಮ್ಯಾ ಕಾನೂನು ಸಮರವನ್ನು ಸಾರಿದ್ದಾರೆ ಕಂಪ್ಲೇಂಟ್ ಕೊಡೋ ಮೂಲಕ. ದರ್ಶನ್ ನಕಲಿ ಫ್ಯಾನ್ಸ್ ನಡುಕ ಹುಟ್ಟಿಸುವಂತಹ ಕೆಲಸಕ್ಕೆ ರಮ್ಯಾ ಮುಂದಾಗಿದ್ದಾರೆ. 43 ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 43 ಅಕೌಂಟ್ಗಳು ಕೂಡ ಅಸಲಿ ಅಲ್ಲ, ನಕಲಿ ಅನ್ನೋದು ಗೊತ್ತಾಗ್ತಾ ಇದೆ. ನಕಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅಶ್ಲೀಲ ಮೆಸೇಜ್, ರಮ್ಯಾಗೆ ಬೆದರಿಕೆ ಹಾಕಲು ಫೇಕ್ ಅಕೌಂಟ್ ಕ್ರಿಯೇಟ್. ದೂರಿನ ಬಳಿಕ ತನಿಖೆಗಿಳಿದಿದ್ದಾರೆ ಸೈಬರ್ ಪೊಲೀಸರು. ಈ 43 ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದವರನ್ನ ಪತ್ತೆ ಹಚ್ಚುವಂತಹ ಕೆಲಸ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾರೂ ಅಸಲಿ ಅಕೌಂಟ್ನಿಂದ ಈ ರೀತಿಯ ಕಮೆಂಟ್ಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಫೇಕ್ ಅಕೌಂಟು, ಫೇಕ್ ಪೀಪಲ್ಸೇ ಈ ರೀತಿ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಅಂಥವ್ರನ್ನ ಈಗ ಐಡೆಂಟಿಫೈ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಬೇಕಿದೆ. ಬಟ್ ಅದನ್ನು ಹೇಗೆ ಟ್ರೇಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಯಾವುದೋ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ತನಗಿಷ್ಟ ಬಂದ ಹಾಗೆ ಮೆಸೇಜನ್ನು, ಕಮೆಂಟನ್ನು ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕಾಗಿದೆ. ಆಮೇಲೆ ಯಾರಿಗೂ ಇಲ್ಲದೆ ಇರುವಂತಹ ಫ್ಯಾನ್ ಬೇಸ್ ದರ್ಶನ್ಗೆ ಏನಿಲ್ವಲ್ಲ. ದರ್ಶನ್ ಅವ್ರಿಗೂ ಕೂಡ ಎಲ್ಲ ರೀತಿ ಎಲ್ಲ ನಟರಿಗಿರುವಂತಹ ಫ್ಯಾನ್ ಬೇಸೇ ಇರುವಂಥದ್ದು. ಯಾಕೆ ಅಷ್ಟೊಂದು ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ ಅಂಥೇಳಿ. ಆಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ, ಇದೇ ಮೊದಲಲ್ಲ ಈ ರೀತಿ ಬೆಳವಣಿಗೆಗಳು, ಈ ಹಿಂದೆಯೂ ಕೂಡ ಬೆಳವಣಿಗೆಗಳಾಗಿದ್ದಾವೆ. ಆಗಲೇ ಒಂದು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಲೈವ್ ಬಂದೋ ದರ್ಶನ್ ಒಂದು ಪ್ರತಿಕ್ರಿಯೆ ಕೊಡಬೇಕಿತ್ತು. ಈ ರೀತಿಯ ಅತಿರೇಕದ ವರ್ತನೆ ಸರಿಯಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡಬೇಕಿತ್ತು. ಬಟ್ ಅದು ಕೂಡ ದರ್ಶನ್ ಕಡೆಯಿಂದ ಆಗ್ತಾ ಇಲ್ಲ.